ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸವಿತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡಾಕತ್ತೀನಂದ್ರೆ ರೀ, ಮೊಳಕೆ ಕಟ್ಟಿರುವ ಹುರುಳಿ ಕಾಳಿಂದ ಒಂದು ತಾಲಿಪಟ್ಟಿ ಮಾಡಿ ತೋರಿಸ್ತೀನಿ ನೋಡಿರಿ. ನೆನೆ ಹಾಕಿ ಈ ರೀತಿ ಮೊಳಕೆ ತಗೊಂಡು ಇಟ್ಕೊಂಡೀನಿ ರೀ. ನಾವು 1 ಕಪ್ ತೊಗೊಂಡೀನಿ. ಚಲೋನೂ ಆಗ್ತಾವ್ರಿ. ಇವ ಬಾಯ ಟೇಸ್ಟ್ ಹೋಗಿರ್ತಾವೆ ರೀ. ಮೊಸರು, ಅನ್ನ, ಗಜ್ರಿ, ಶೇಂಗಾ ಕಾಳು, ಇದು ಗೊಂಜಾಳ ಹಿಟ್ಟು ರೀ. ಇದು ಮೈದಾ ಹಿಟ್ಟು. ಇದು 1 ಕಪ್, ಅರ್ಧ ಕಪ್ ತೊಗೊಂಡೀನಿ ರೀ ರವೆ, ಸಣ್ಣ ರವೆ. ಇದು ಹಸಿಮೆಣಸಿನ್ಕಾಯಿ ರೀ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಟಮಾಟಿ. ಈಗ ಇದ್ರಾಗ ಹಾಕೋತೇನೆ ನೋಡಿರಿ. 1 ಕಪ್ ಮೈದಾ ಹಿಟ್ಟು ಹಾಕತ್ತೀನಿ ರೀ. ಇದು ಗೊಂಜಾಳ ಹಿಟ್ಟು ರೀ. ಇದು ಅರ್ಧ ಕಪ್ ತೊಗೊಂಡಿನು. ಈಗ ರಾತ್ರಿ ಉಳಿದಿರ್ತೈತ್ರಲ್ಲ ಅನ್ನ, ಅದೊಂದು ಸ್ವಲ್ಪ ತೊಗೊಂಡಿನಿ ರೀ. ಇದು ಸಣ್ಣ ರವೆ ರೀ, ಒಂದು ಅರ್ಧ ಕಪ್ ಹಾಕತ್ತೀನಿ ರೀ. ಒಂದು ಸ್ವಲ್ಪ ರವೆ ಹಾಕೋದ್ರಿಂದ ಗರಿ ಗರಿ ಬರ್ತಾವಂತೇಳಿ ರವೆ ಹಾಕಿದ್ದೀನಿ ರೀ. ಈಗ ಹುರುಳಿ ಕಾಳು ನೋಡ್ರಿ, ಮೊಳಕೆ ಕಟ್ಟಿ 1 ಕಪ್ ತೊಗೊಂಡಿನಿ ರೀ. ಇದು ಆರೋಗ್ಯಕ್ಕೂ ಚಲೋ ಇರ್ತೈತೆ ರೀ. ಹುರುಳಿ ಕಾಳು ಹಾಕಿ ಮಾಡೋದ್ರಿಂದ ಬಾಯಾಗ ಅಷ್ಟು ರುಚಿಯಾಗಿರ್ತಾವೆ ರೀ. ಒಂದೊಂದು ಮಕ್ಳು ತಿನ್ನಂಗಿಲ್ಲ, ಈ ರೀತಿ ಮಾಡಿಕೊಟ್ರೆ ಚಲೋ ಇರ್ತೈತೆ ರೀ. ಈಗ ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ, ಟಮಾಟಿ ಹಾಕಿದ್ದೀನಿ ರೀ. 1-2 ಟಮಾಟಿ ಹಾಕೊಂಡೀನಿ ರೀ. ಹಸಿಮೆಣಸಿನ್ಕಾಯಿ ರೀ. ಈಗ ಕರಿಬೇವು ಹಾಕಾಕತ್ತೀನಿ ನೋಡಿರಿ. ಕೊತ್ತಂಬರಿ ರೀ. ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅಡುಗೆಗೆ ಏನು ಪ್ರಾಬ್ಲಮ್ ಇಲ್ಲ ರೀ, ಆರೋಗ್ಯಕ್ಕೂ ಒಳ್ಳೇದು, ತಿನ್ನಬೇಕು. ಈಗ ತುರಿದಿರುವ ಗಜ್ರಿ ಹಾಕತ್ತೀನಿ ನೋಡಿರಿ, ಸಣ್ಣಂಗೆ ತುರಿದಿಟ್ಕೊಂಡಿರೋದು. ಈಗ 1 ಕಪ್ ಮೊಸರು ಹಾಕತ್ತೀನಿ ರೀ. ಮೊಸರು ಹಾಕಿದ್ರೆ ತಾಲಿಪಟ್ಟಿ ಮಸ್ತ್ ರುಚಿಯಾಗಿರ್ತಾವೆ ರೀ. ಅದಕ್ಕೆ 1 ಕಪ್ ಮೊಸರು ಹಾಕ್ಕೊಂಡೀನಿ ರೀ. ಅದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ರೀ, ಅರ್ಧ ಚಮಚೆ. 1 ಚಮಚೆ ಜೀರಿಗೆ ಹಾಕತ್ತೀನಿ ರೀ. ಈಗ ಅಜ್ವಾನ ಕಾಳು ಹಾಕ್ಕೊಳತ್ತೀನಿ ರೀ ಸ್ವಲ್ಪ. ಈಗ ತರಿ ಮಾಡಿದ್ದ ಶೇಂಗಾ ಕಾಳು ನೋಡಿರಿ ಪುಡಿ. ಸ್ವಲ್ಪ ಸಪ್ಪೆ ಅರಿಶಿನೂ ಹಾಕ್ಕೊಂಡನ್ರಿ, ಅದಕ್ಕೇನಾಗಂಗಿಲ್ಲ, ತಿನ್ನಬೇಕು. ಈಗ ಉಪ್ಪು ಹಾಕಾಕತ್ತೀನಿ ನೋಡಿರಿ. ಅದಕ್ಕೆ ಎಷ್ಟು ಹಿಡಿತೈತೆ ನೋಡಿ, ರುಚಿಗೆ ತಕ್ಕಟ್ಟ ಉಪ್ಪು ಹಾಕೋಬೇಕು ರೀ. ನಾ 1 ಚಮಚೆ ಹಾಕ್ಕೊಂಡೇನಿ ರೀ. ಈಗ ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ರೀ. ಇದನ್ನು ಒಂದು ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೀ. ಭಾಳ ತಿಳುವಂಗೂ ಮಾಡ್ಕೋಬಾರ್ದು ರೀ, ಭಾಳ ಗಟ್ಟಿನೂ ಇರಬಾರ್ದು ರೀ. ಇದು ಮೀಡಿಯಮ್ ಸೈಜಾಗಿ ಕಲಿಸ್ಕೋಬೇಕು ರೀ. ಈ ರೀತಿ ಮಾಡಿದ್ದೀನಿ ನೋಡಿರಿ. ಮೊಸರು ಹಾಕಿರ್ತೀವ್ರಲ್ಲ, ಉಪ್ಪು ಹಾಕೋಣ ನೀರು ಬಿಡ್ತೈತಿಲ್ಲ, ಅದಕ್ಕೆ ಈ ರೀತಿ ಮಾಡ್ಕೋಬೇಕು ರೀ. ಅಂದ್ರೆ ತಟ್ಟಾಕ ಚಲೋ ಆಗ್ತೈತೆ ರೀ. ಒಂದು 10 ನಿಮಿಷ ನೆನೆ ಇಟ್ಕೋಬೇಕು ರೀ ಇದನ್ನು. ಈಗ ರೆಡಿ ಆಗೈತೆ ನೋಡಿರಿ. ಹಿಂಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು ರೀ. ನಮ್ಗೆ ಯಾವ ಸೈಜ್ ಬೇಕು ನೋಡಿರಿ, ಆ ಸೈಜ್ ತಟ್ಕೋಬೇಕು. ಈಗ ನೋಡಿರಿ ಹಿಂಗೆ ತಟ್ಕೊಂಡನು ನೋಡಿರಿ, ಈ ಸೈಜ್ ಮಾಡ್ಕೊಂಡಿನಿ ನಾನು. ಈಗ ಇನ್ನೊಂದು ಥರನೂ ತೋರಿಸ್ತೀನಿ ನೋಡಿರಿ. ಹಂಗೆ ಡೈರೆಕ್ಟ್ ಏನು ಮಾಡಬೇಕು, ಹಂಚ್ ಮ್ಯಾಗನ ಹಾಕ್ಕೊಂಡು ಈ ರೀತಿಯೂ ತಟ್ಟಿರೂ ಬರ್ತೈತೆ ರೀ. ಅವು ಚಲೋ ಆಗ್ತಾವೆ ರೀ. ಬೇಡಪ್ಪ ನಮ್ಮ ಕೈ ಇದು ಸುಡ್ತೈತೆ ಅಂದ್ರೆ ಹಂಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಆ ರೀತಿ ತಟ್ಕೊಂಡು ಎತ್ತಿ ಹಾಕಿ ಬೆಸ್ಕೊಂಡ್ರೂ ನಡಿತೈತೆ ರೀ. ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ತಟ್ಕೋಬೇಕು ರೀ ಕೈಗೆ. ಈ ರೀತಿ ಮಾಡ್ಕೊಂಡು ನೋಡಿರಿ. ಮ್ಯಾಲೆ ತುಪ್ಪ ಹಾಕ್ಕೊಂಡು ಶೇಂಗಾ ಚಟ್ನಿ ಮತ್ತು ಬೇಕಾದ್ರೆ ಮೊಸರು ಹಾಕ್ಕೊಂಡು ಟಮಾಟಿ ಸಾಸ್ ಜೊತೆ ನಾವು ತಿನ್ಬೇಕು ರೀ. ನಾ ಹಿಂಗೆ ತುಪ್ಪ ಹಾಕಿ ತೋರಿಸಿದ್ದೇನೆ ರೀ. ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.